ಈಗಲೇ ಸಿಟ್ಟಿಂಗ್ ಅಲ್ಲಿ ಎರಡೂ ಬಿಜೆಪಿಯವರೇ ಇರೋದು ಎಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಅಲ್ಲಿ ಮಣಿಪುರದಲ್ಲಿ ರೂಲಿಂಗ್ ಗವರ್ಮೆಂಟ್ ಅವ್ರದ್ದು 2 ಸೀಟ್ ಬಿಜೆಪಿ ಅವ್ರದ್ದು ಇರೋದು. ಬಟ್ ಈ ಎಕ್ಸಿಟ್ ಪೋಲ್ ಅಲ್ಲಿ 2 ಸೀಟು ಸೇರ್ತಾರಂತಿತ್ತು. 2 ಸೀಟ್ಸ್ ಅಂದ್ರೆ ಜನಗಳಿಗೆ ಮೋದಿ ಮೇಲೆ ವಿರೋಧ ಇತ್ತು. ಡೆಲ್ಲಿ ಗವರ್ಮೆಂಟ್ ಎಂತ ಕಷ್ಟಗಳದೆ ನಮ್ಗೆ ಬರಲಿಲ್ಲ ಅಂತ. ಬಟ್ ಈಗ ಟ್ರೆಂಡ್ ನೋಡುವಾಗ ಒಂದು ಅಂತ ತೋರಿಸ್ತಾ ಉಂಟು. ಅದು ಫೈನಲ್ ರಿಸಲ್ಟ್ ನೋಡ್ಕೊಳ್ಳುವ ಅಷ್ಟೇ. ಬಟ್ ಈಶಾನ್ಯ ರಾಜ್ಯಗಳು 200 ದಾಟಿದೆ, ಗಮನಿಸಬೇಕು. 203 ಇಂಡಿ ಮೈತ್ರಿಕೂಟ 203 ಕ್ಷೇತ್ರಗಳಲ್ಲಿ ವೀಕ್ಷಕರೇ ಗಮನಿಸಿ, ಇಂಡಿ ಮೈತ್ರಿಕೂಟ 203, ಎನ್ಡಿಎ 291. ಇಂಡಿ ಮೈತ್ರಿಕೂಟ 203, 291, 517 ಕ್ಷೇತ್ರ, ಇನ್ನು 40 ಕ್ಷೇತ್ರಗಳು ಬಾಕಿ ಇದೆ. ಇದು ಮುನ್ನಡೆ. ಒಂದು ವೇಳೆ ಈ ಸ್ಟೇಟ್ ಇನ್ನ ಇದೇ ಸ್ಟೇಟಸ್ ಕಂಟಿನ್ಯೂ ಆದ್ರೆ ಕಂಗ್ರಾಲೇಷನ್ ಟು ಖರ್ಗೆ, ಕಂಗ್ರಾಲೇಷನ್ ಟು ರಾಹುಲ್. ಐ ವಿಲ್ ನಾಟ್ ಸೇ ಕಂಗ್ರಾಲೇಷನ್ ಟು ಮೋದಿ. ಈ ಫಿಗರ್ ಎಲ್ಲಿ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಇವರು 400 ಕೊಟ್ಟಲ್ಲಿ 300 ಕಳೆದಿದ್ದೆ. ಅವ್ರದ್ದು ಇಂಡಿ ಮುಗಿಯಿತು ಅಂತ ಹೇಳುವಾಗ ಅವರು 295 ಅಂತ ಹೇಳ್ತಾರಲ್ಲ. ಅಟ್ಲೀಸ್ಟ್ 200 ದಾಟಿದ್ರಲ್ಲ. ಯಾರಿಗೆ ಇದು ಬಿಡಿ, ಎಕ್ಸಿಟ್ ಪೋಲ್ ಯಾರು ಈ ಫಿಗರ್ ಕೊಟ್ಟಿಲ್ಲ. ಅವ್ರು ಹೇಳಿದ್ರು ಎಕ್ಸಿಟ್ ಪೋಲ್ ಇಸ್ ಮೋದಿ ಪೋಲ್ ಅಂತ. ರಾಹುಲ್ ಗಾಂಧಿ ಹೇಳಿದೆ ಕರೆಕ್ಟ್ ಕಾಣ್ತಾ ಉಂಟಿದ್ದು. ನೋಡಿದ್ರೆ ಅರ್ಥ ಆಯ್ತಲ್ಲ. ಟ್ರೆಂಡ್ ಇನ್ನು ಚೇಂಜ್ ನೋಡ್ತಾ ಇದ್ದೀರಿ. 291, 203 ಇದು ಈ ಎನ್ಡಿಎ ಈ ನಂಬರ್ ಗಮನಿಸಿದ್ರೆ ಅಂದ್ರೆ ಇನ್ನೂ ಇದೆ ಒಂದು 40. ಕಳೆದ ಬಾರಿಗಿಂತಲೂ ಕಡಿಮೆ ಬಂದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಒಂದು 359 ಹತ್ರ ಬಂದಿದ್ರು. ಬಿಜೆಪಿಗೆ ಫುಲ್ ಮೆಜಾರಿಟಿಗಳು ಕೂಡ ಇತ್ತು. ಈ ನಂಬರ್ ಅನ್ನು ನೋಡುವಾಗ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡಬೇಕು ಅಂತ? 291ರಲ್ಲಿ ಬಿಜೆಪಿ ಸ್ವಂತ ಸೀಟ್ಗಳಿಗೆ ಮುನ್ನಡೆ ಇರೋದು ಕೇವಲ 230 ಕ್ಷೇತ್ರಗಳಲ್ಲಿ ಮಾತ್ರ. ಬಿಜೆಪಿ ಸ್ವತಂತ್ರ ಬಹುಮತ ಪಡ್ಕೊಳ್ಳೋದು ಕೂಡ ಕಷ್ಟ ಅಂತ ಕಾಣಿಸ್ತಾ ಇದೆ ಈ ಟ್ರೆಂಡ್ ನೋಡಿದ್ರೆ. ಇಂಡಿಯಾ ಮೈತ್ರಿಕೂಟ ಒಂದ್ ಕಡೆ ವರ್ಕೌಟ್ ಆಗಿದೆ. ನಾನು ಅದಕ್ಕೆ ಒಂದೇ ನಿಮಿಷ, 58,658 ಮತಗಳಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮುನ್ನಡೆಯನ್ನ ಕಾಪಾಡ್ಕೊಳ್ತಿದ್ದಾರೆ. 1 ಲಕ್ಷ ಬಂದ್ರೆ ಮಾತ್ರ ಬ್ರೇಕಿಂಗ್ ತಗೊಳ್ಳೋಣ. 1 ಲಕ್ಷ ಬಂದ ನಂತರದಲ್ಲಿ ಉತ್ತರ ಪ್ರದೇಶ ಸರ್, ನೀವು ಹೇಳ್ತಾ ಇದ್ರಿ ಉತ್ತರ ಪ್ರದೇಶದಲ್ಲಿ 41 ಇಂಡಿ ಮೈತ್ರಿಕೂಟ ಮುನ್ನಡೆ, 39 ಎನ್ಡಿಎ. ಇದು ಬ್ರೇಕಿಂಗ್. ಆಕ್ಚುಲಿ ಇದು ಬ್ರೇಕಿಂಗ್. ಉತ್ತರ ಪ್ರದೇಶದಲ್ಲಿ 41 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳು ಸರ್ ಕ್ಲೀನ್ ಸ್ವೀಪ್ ಅಂತ ಹೇಳಲಾಗ್ತಾ ಇತ್ತು. ಉತ್ತರ ಪ್ರದೇಶ ಅಲ್ಲಿ ನೋಡಿ 41, 80ರಲ್ಲಿ ಎನ್ಡಿಎಗಿಂತ ಮುನ್ನಡೆ 41. ಆಲ್ರೆಡಿ ಒಂದು ಮಾತನ್ನ ಹೇಳಿದ್ರು ಯಾರು, ಇದೇ ರಾಹುಲ್ ಗಾಂಧಿ, ನಾವು 40 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತೇಳಿ. ವೀಕ್ಷಕರ ವೆರಿ ಇಂಪಾರ್ಟೆಂಟ್ UP. ಯಾಕೆ ಅಂತಂದ್ರೆ ಯಾವುದೇ ಬದಲಾವಣೆಗಳಾಗಬಹುದು. 2014ರಲ್ಲಿ 72 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು. ಅದು ರಾಮ ಮಂದಿರ ಅಲ್ಲಿ 72, ಕಳೆದ ಬಾರಿ 62, ಈ ಬಾರಿ 39 ತಂದ್ರೆ ಅದು ಸಣ್ಣ ಪುಟ್ಟ ವ್ಯತ್ಯಾಸ ಅಲ್ಲ. ರಾಮ ಮಂದಿರ ಆಗಿರೋದಲ್ಲೇ. ಆಮೇಲೆ ಯೋಗಿ ಆದಿತ್ಯನಾಥ್ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟದಿರ್ಬೋದು, ಅಥವಾ ಬಹಳ ಮುಖ್ಯವಾಗಿ ಕಾಶಿ ಕಾರಿಡಾರ್ ವಿಚಾರಕ್ಕೆ ಸಂಬಂಧಪಟ್ಟದಿರ್ಬೋದು. ಬಹಳ ದೊಡ್ಡ ಚರ್ಚೆಯ ವಿಚಾರ ಆಗ್ತಾ ಇದೆ ನನಗೆ ಅದು. ಸ್ಮಿತಾ ಅದನ್ನೇ ಹೇಳ್ತಾ ಇದ್ರು. 41 ಇಂಡಿ 41. ಓಕೆ, ಅಲ್ಲಿಂದ ಯುಪಿಗೆ ಸಂಬಂಧಪಟ್ಟಂತೆ ಧಾರ್ಮಿಕವಾಗಿ ಅವ್ರು ಎಷ್ಟೇ ರಾಮ ಮಂದಿರ ಎಲ್ಲವನ್ನು ಗಂಗಾ ಕಾರಿಡಾರ್ ಏನಾದ್ರೂ ಮಾಡಿರ್ಬೋದು, ಆದ್ರೆ ನಿಜವಾದ ಬಡತನ, ನಿರುದ್ಯೋಗ ಸಮಸ್ಯೆ, ಮಹಿಳೆಯರಿಗೆ ಬೆಲೆ ಏರಿಕೆ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ದೊಡ್ಡದಾಗಿ ಬುಲ್ಡೋಸರ್ ಬಾಬಾ ಅದು ಇದು ಅಂತ ಹೇಳಿದ್ರು. ಬಟ್ ವಾಸ್ತವವಾಗಿ ಅಲ್ಲಿ ಯಾವುದೇ ರೀತಿಯ ಸುರಕ್ಷತೆಗಳು ಮತ್ತೆ ಕಂಡು ಬಂದಿಲ್ಲ. ಮತ್ತೆ ಅಖಿಲೇಶ್ ಯಾದವ್ ಅವರ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ನಮಗೆ ಅಲ್ಲಿ ಒಂದು ದೊಡ್ಡದ ಗೆಲುವು ಸಿಗುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಪ್ರಿಡಿಕ್ಟ್ ಮಾಡಿದ್ರು. ಮತ್ತೆ ಅದನ್ನ ನಾವು ಪ್ರಿಡಿಕ್ಷನ್ ಮಾಡಿದ್ವಿ ಕೂಡ, ಮತ್ತೆ ಅದ್ರ ಮೇಲೆ ನಂಬಿಕೆ ಇತ್ತು. ಸೊ ಹಾಗಾಗಿ UPಯಲ್ಲಿ ಈ ರೀತಿಯ ಒಂದು ರಿಸಲ್ಟ್ಸ್ ಬಂದಿದೆ. ಇದು ಕೇವಲ UP ಅಂತ ಅಲ್ಲ, ಮಹಾರಾಷ್ಟ್ರದಲ್ಲಿ ನೋಡಿ ನೀವು, ಶಿವಸೇನೆಯಲ್ಲಿ ಯಾವ ರೀತಿ ಡಿವೈಡ್ ಮಾಡಿ ಒಡೆದಾಕಿ ಪ್ರಾದೇಶಿಕ ಪಕ್ಷಗಳನ್ನ ಇವರು ಕಸಿದ್ಕೊಂಡ್ರು, ಅದೇ ಪ್ರಾದೇಶಿಕ ಪಕ್ಷಗಳಿಗೆ ಇವತ್ತು ಉತ್ತರ ಕೊಡ್ತಾರೆ ಜನರು. ಅದೇ ರೀತಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳ ಬಗ್ಗೆ ಬಂದಾಗ ನೀವು ಇನ್ನೂ ವೆಯ್ಟ್ ಮಾಡಿ ಅಂತ ಹೇಳ್ತೀರಾ. ಉತ್ತರ ಪ್ರದೇಶದ ಬಗ್ಗೆನೂ ಕೂಡ ವೆಯ್ಟ್ ಮಾಡಿ. ಉತ್ತರ ಪ್ರದೇಶ ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಉತ್ತರ ಪ್ರದೇಶ ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲೂ ಸುಮಾರು 20 ಲಕ್ಷದಷ್ಟು ವೋಟ್ಗಳಿದೆ. 20 ಲಕ್ಷದಷ್ಟು ವೋಟ್ಗಳಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ವೋಟಿಂಗ್ ಶುರುವಾಗಿದೆ. ಈಗಲೂ ಕೂಡ ವಿಶ್ವಾಸ ಇದೆ 60+ ಸೀಟ್ಗಳನ್ನ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತವೆ. 60+ ಸೀಟ್ಗಳನ್ನ ನಾವು 67 ಸೀಟ್ಗಳು ಅಂತಕ್ಕಂಥ ಇತ್ತು, 60ರಿಂದ 67 ಬರ್ಬೋದು ಅಂತಕ್ಕಂಥ ನಮ್ಮ ಆಂತರಿಕ ಸರ್ವೆ ಇತ್ತು. 60+ ಸೀಟ್ಗಳನ್ನ ಈ ಕ್ಷಣದಲ್ಲೂ ಕೂಡ ವಿನಯ್ ಬಿದರೆ ಅವರು ಅಗಲಗನ್ಸ್ ಕಾಣ್ತಿದ್ದಾರೆ. ಈಗ ಅವ್ರಿಗೆ ಸಂಖ್ಯೆ ಕೆಳಗೆ ಹೋಗ್ತಿದ್ದಂಗೆ ಅವ್ರ ವಾಯ್ಸ್ ಸ್ವಲ್ಪ ಡೌನ್ ಆಯ್ತು. ಅಪ್ಪ ಪುಣ್ಯ, ಯಾಕೆ ಗೊತ್ತಾ, ಕೂಗಾಟದಲ್ಲಿ ಅರ್ಥ ಇಲ್ಲ ಅಂತ ಮಿನಿಮಮ್ ಅರ್ಥ ಆಗ್ಬೇಕು ಅವ್ರಿಗೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯೋಗಿ ನಾಡಲ್ಲಿ ಇಂಡಿ ಕೂಟಕ್ಕೆ ಭರ್ಜರಿ ಮುನ್ನಡೆ.
ಯೋಗಿ ನಾಡಲ್ಲಿ ಇಂಡಿ ಒಕ್ಕೂಟಕ್ಕೆ ಭರ್ಜರಿ ಮುನ್ನಡೆ. 80 ಕ್ಷೇತ್ರದಲ್ಲಿ 41 ಕ್ಷೇತ್ರದಲ್ಲಿ ಇಂಡಿ ಒಕ್ಕೂಟ ಮುನ್ನಡೆ. 39 ಕ್ಷೇತ್ರದಲ್ಲಿ ಎನ್ಡಿಎ ಒಕ್ಕೂಟ ಮುನ್ನಡೆನ ಸಾಧಿಸ್ತಾ ಇದೆ. ಅಲ್ಲ ಟ್ರೆಂಡ್ ಇರ್ಬೋದು, ಆದ್ರೆ ಈಗ ಉತ್ತರ ಎಸ್ ನೋಡಿ, ಧಾರವಾಡದಲ್ಲಿ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಧಾರವಾಡಕ್ಕೆ ಪ್ರತಿ ಹೋಗೋಣ. ಹಂತದಲ್ಲಿಯೂ ಈ ಕೂಡ ನಾವು ಗಮನಿಸ್ತಾ ಸದ್ಯಕ್ಕೆ ಇದ್ದೇವೆ. ಯಾಕೆ ನೋಡಿ ವೀಕ್ಷಕರೇ, ಬಹಳ ಮುಖ್ಯವಾಗಿ ಹೇಳ್ಬಿಡ್ತೀನಿ. ಉತ್ತರ ಪ್ರದೇಶ ಗೆದ್ದವ ದೇಶ ಗೆದ್ದ ಅಂತ ನೋಡಿ. ಕಳೆದ ಬಾರಿ ಕಾಂಗ್ರೆಸ್ ಒಂದೇ ಒಂದು ರಾಯಬರೇಲಿ ಮಾತ್ರ, ಅದು ಕೂಡ ಸೋನಿಯಾ ಗಾಂಧಿ ಅವರ ಏನು ಮಾರ್ಜಿನ್ ಕಡಿಮೆ ಆಗಿತ್ತು. ಅಮೇಥಿ ಮತ್ತು ಎರಡೇ ಇದ್ದಂಥದ್ದು. ಅಮೇಥಿ ಸೋತೋಗ್ಬಿಟ್ರು, ರಾಯಬರೇಲಿ ಗೆದ್ರು. ಒಂದೇ ಒಂದು 62 ಬಿಜೆಪಿ ಗೆದ್ದಿತ್ತು, BSP 10 ಕ್ಷೇತ್ರಗಳನ್ನು ಗೆದ್ದಿತ್ತು. ಆದರೆ ಕಳೆದ ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ SP ಮತ್ತು ಕಾಂಗ್ರೆಸ್ ಜೊತೆಯಾಗಿದ್ದು ಕೂಡ ಧೂಳಿಪಟ ಆಗೋಯ್ತು. ಏನಾಗ್ತಿದೆ ಅಲ್ಲಿ? ನನ್ನ ಕಣ್ಣನ್ನೇ ನಂಗೆ ನಂಬಲಿಕ್ಕೆ ಇಲ್ಲ, ಜಯಪ್ರಕಾಶ್, ಇದರ ಮುನ್ಸೂಚನೆ ಈಗ ನಂಬಲೇಬೇಕು ಬಿಡಿ. ರಿಸಲ್ಟ್ ಅಂತ ಹೇಳಿ ಇದು ಟ್ರೆಂಡ್ ಕಂಟಿನ್ಯೂ ಆದ್ರೆ ನನ್ನ ಕಣ್ಣನ್ನೇ ನಾನು ನಂಬುದಿಲ್ಲ. ಆಕ್ಚುಲಿ ಆ ರೀತಿ ಆಗಿದೆ. ಯಾರಾದ್ರೂ ಎಕ್ಸ್ ಆಗ್ತಾರ UP ಅಲ್ಲಿ ಆದ್ರೆ ಅದೇ ಇವರು ನಮ್ಮ ಜಯಪ್ರಕಾಶ್ ಹೇಳಿದ್ರೆ UP ಅಲ್ಲಿ ಯಾರು ಮೆಜಾರಿಟಿ ಬರ್ತಾರೆ ಅವ್ರು ದೇಶ ರೂಲ್ ಮಾಡ್ತಾರೆ. ಈ ಫಿಗರ್ ಅಲ್ಲಿ ಡೆಫಿನೆಟ್ ಆಗಿದ್ದು ಮೋದಿಗೆ ಹಿನ್ನಡೆ, ಯಾರಿಗಲ್ಲ. ಯಾಕಂದ್ರೆ ಈ ಎಲೆಕ್ಷನ್ ಮೋದಿ ಸುತ್ತಮುತ್ತ ಯೋಗಿಗೂ ಹಿನ್ನಡೆನೆ, ಬಟ್ ಯೋಗಿಗಿಂತ ಮೋದಿಗೆ ಹಿನ್ನಡೆ. ಪ್ರಚಾರದಲ್ಲಿ ಮೋದಿ ಅವರೇ ಜಾಸ್ತಿ ಯೋಗಿಗಿಂತ. ನೋಡಿ, 2022ರ ಅಸೆಂಬ್ಲಿ ಚುನಾವಣೆಯಲ್ಲೇ ಮುನ್ಸೂಚನೆ ಸಿಕ್ಕಿತ್ತು. ಹಿಂದಿನ ಚುನಾವಣೆಯಲ್ಲಿ 403ಕ್ಕೆ 313 ಸೀಟ್ ಗಳಿಸಿದ ಯೋಗಿ ಆದಿತ್ಯನಾಥ್ ಬರೀ 254 ಸೀಟ್ ಬಂತು. ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 44 ಸೀಟ್ ಪಡೆದಿದ್ದ ಸಮಾಜವಾದಿ ಪಕ್ಷಕ್ಕೆ 104 ಸೀಟ್ ಬಂದಿತ್ತು. ಆವತ್ತೇ